ನಿಜಾಲು Sit down. ನಿಜಾಲು ಓಕೆ, ಚಿತ್ರದುರ್ಗದಿಂದ ಗಂಗಮ್ಮ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ಹಲೋ, ಹೇಳಿ. ಗಂಗಮ್ಮ ಅವರೇ, ಏನ್ ಅನಿಸ್ತಾ ಇದೆ? ಗಿಲ್ಲಿ ಗೆದ್ದಿರೋದು ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು ಸರ್. ವೋಟ್ ಮಾಡಿದ್ರಾ ನೀವು? ಅವರೇ ಗೆಲ್ಬೇಕು ಅನ್ಕೊಂಡಿದ್ರಾ ಹೇಗೆ? ನಾವು ಹೌದು, ಅವರೇ ಗೆಲ್ಬೇಕು ಅಂತ ಅನ್ಕೊಂಡಿದ್ವಿ. ಏನ್ ಅನಿಸ್ತಾ ಇದೆ ಈಗ? ಅವರೇ ಗೆದ್ರಲ್ಲ. ಏನಂತ ಖುಷಿ ಆಯ್ತು. ಒಂದು ಹಳ್ಳಿಯಿಂದ ಬಂದು ಹಾ, ಅಷ್ಟು ಸಾಧನೆ ಮಾಡಿದಾರಲ್ಲ, ಹಂಗಾಗಿ ತುಂಬಾ ಖುಷಿ ಆಯ್ತು. ಓಕೆ. ನೀವು ಡೈಲಿ ನೋಡ್ತಾ ಇದ್ರಾ? ಹಾ, ನೋಡ್ತಾ ಇದ್ವಿ. ಓಕೆ ಓಕೆ. ನಿಮಗೆ ಗಿಲ್ಲಿ ಅಂದ್ರೆ ಇಷ್ಟ ಆಯ್ತಾ ಮೊದ್ಲಿಂದಾನು? ಹೌದೌದು, ಕಾಮಿಡಿ. ಒಂದ್ ಹಳ್ಳಿಯಿಂದ ಬಂದಿದ್ರು, ಚೆನ್ನಾಗ್ ಮಾಡಿದ, ಆಟ ಆಡಿದ್ರಲ್ಲ. ಹಾ ಹಾ ಹಾ. ಸೊ ಈಗ ಗೆದ್ದಿರೋದು ನಿಮಗೂ ಖುಷಿ. ಓಕೆ, ಥ್ಯಾಂಕ್ ಯು ಗಂಗಮ್ಮ ಅವರೇ, ನೀವು ಸರಿನ ಜೊತೆ ಮಾತನಾಡಿದಕ್ಕೆ. All right. My best wishes ಅಂತ ಹೇಳ್ತಾ the well deserving winner of Big Boss ಶ್ರೀರಂಗಪಟ್ಟಣದಿಂದ ಮಧು ಕಾಲ್ ಮಾಡಿದ್ದಾರೆ. ಮಧು ಅವರೇ ನಮಸ್ಕಾರ. ಮಧು ಅವರೇ ನಮಸ್ಕಾರ. ಹಲೋ, ಸರ್ ಹೇಳಿ. ಮೇಡಮ್, ಏನ್ ಅನಿಸ್ತಾ ಇದೆ? ವಿನ್ ಆಗಿದ್ದು ಗಿಲ್ಲಿ, ತಾವ್ ಅನ್ಕೊಂಡಿದ್ರಾ? ಸರ್, ನಮ್ಗೆ ತುಂಬಾ ಖುಷಿ ಆಯ್ತೈತೆ ಗಿಲ್ಲಿ ಗೆದ್ದಿರೋದು. ನಾವು ಮಂಡ್ಯದವ್ರೆ. ಓಕೆ. ಈ ಟಿವಿ ಮ್ಯೂಟ್ ಮಾಡಿ ಮೇಡಮ್. ಟಿವಿ ಸೌಂಡ್ ಕಡಿಮೆ ಮಾಡಿ ಅಟ್ಲೀಸ್ಟ್. ಹಾ, ಸರಿ ಸರ್, ಕಟ್ತೀವಿ. ಹಾ ಸರ್, ಹೇಳಿ ಸರ್. ಹೇಳಿ ಮೇಡಮ್, ಏನ್ ಅನಿಸ್ತಾ ಇದೆ ಈ ಮೂಮೆಂಟ್ ನಿಮಗೆ? ಸರ್, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಾವು ಮಂಡ್ಯದವ್ರೆ. ಓಕೆ, ಹೇಳಿ. ನಿಮ್ಮೂರ್ ಹುಡುಗ ಗೆದ್ದ? ಹ್ಞೂ ಸರ್, ನಮ್ಗೆ ಖುಷಿ ಆಯ್ತಾ ಇದೆ. ಅವನಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ವಿ. ಓಕೆ. ತುಂಬಾ ಖುಷಿ ಆಗ್ತಿದೆ ಸರ್, ನಮ್ಗವ್ನು ಗೆದ್ದಿರೋದು. ಅದಕ್ಕೆ 6 ಗಂಟೆಯಿಂದ ಟಿವಿ ಮುಂದೆ ಕೂತಿರೋದು. ಇವಾಗ ಖುಷಿ ಆಯ್ತು, ಇವಾಗ ಗೆದ್ದಿದ್ದೀವಿ ಸರ್ ಮೇಲ್ಗಡೆ. ಡೈಲಿ ನೋಡ್ತಾ ಇದ್ರ ಮಧು ಅವರೇ? ಹ್ಞೂ ಸರ್, ನೋಡ್ತಾ ಇದ್ವಿ. ಓಕೆ ಮೇಡಮ್, ಓಕೆ. ಫೈನಲಿ ನೀವು ಹಾಕಿದ್ ವೋಟ್ ವ್ಯರ್ಥ ಆಗ್ಲಿಲ್ಲ ನೋಡಿ. ಹ್ಞೂ ಸರ್, ನಾವು, ನಮ್ಮ ಮಗ, ನಮ್ಮ ಮನೆಯವರು, ನಮ್ಮ ಪಕ್ಕದ ಎಲ್ಲರಿಗೂ ಹೇಳಿ ಓಟ್ ಹಾಕ್ಸ್ತಿದ್ರು ಸರ್. ಓಕೆ 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 ಓಕೆ. ಥ್ಯಾಂಕ್ ಯು ಮೇಡಮ್. ನಾಗರಬಾವಿಂದ ಕಾವ್ಯ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ ಕಾವ್ಯ ಅವರೇ. ನಮಸ್ತೆ ಸರ್. ಮ್ಯಾಮ್, ಏನ್ ಅನಿಸ್ತಾ ಇದೆ ಈ ಮೂಮೆಂಟ್ ನಿಮ್ಗೆ? ತಾವು ವೋಟ್ ಮಾಡಿದ್ರಾ ಗಿಲ್ಲಿಗೆ? ನೀವು ಅನ್ಕೊಂಡಿದ್ರಾ ಅವ್ರಿಗೆ ಗೆಲ್ತಾರೆ ಅಂತ? ಹೌದು, ನಮ್ಮ ಮನೇಲಿ ಎಲ್ರು ವೋಟ್ ಮಾಡಿದ್ದಾರೆ. ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರು. ಓಕೆ. ತುಂಬಾ ಖುಷಿ ಆಗ್ತಿದೆ. ಅವರೇ ಗೆದ್ದಿದ್ದು. ತುಂಬಾ ಗಾಸಿಪ್ ಇತ್ತು, ಬಟ್ ಅವ್ರಿಗೆ ಗೆಲ್ಲಲ್ವೇನೋ ಅನ್ನೋದಿತ್ತು. ಬಟ್ ಸಂಜೆವರೆಗೂ ಇವತ್ತು ಅವ್ರನ್ನೇ ಗೆಲ್ತಿದ್ದು ನಮ್ಗೆ ತುಂಬಾ ಖುಷಿ ಇದೆ. ಹೌದು. ಸೊ ಮನೆ ಎಲ್ಲರೂ ಸಪೋರ್ಟ್ ಮಾಡಿದ್ರು? ಊರಲ್ಲೆಲ್ಲ ಸಪೋರ್ಟ್ ಮಾಡಿದ್ರ ಹೆಂಗೆ? ನಾವಿರೋದು ಬೆಂಗಳೂರಲ್ಲಿ. ಸೊ ನಮ್ಮನೇಲಿ ನಾನು, ಹಸ್ಬೆಂಡ್, ವೈಫ್, ಬ್ರದರ್ಸ್ ಇದ್ದಾರೆ. ಎಲ್ರು ಅವ್ರಿಗೆ ವೋಟ್ ಮಾಡಿದ್ವಿ. ಸೊ ನನ್ನ ಅಮ್ಮ, ಡ್ಯಾಡಿ ಎಲ್ರಿಗೂ ಫೋನ್ ಮಾಡಿ ಅವ್ರ ಮೊಬೈಲ್ ಇಂದ ವೋಟ್ ಮಾಡ್ತಿದ್ವಿ. ಸೊ ಎಲ್ರಿಗೂ ಕಾಮಿಡಿ ತುಂಬಾ ಇಷ್ಟ ಆಗಿತ್ತು. ಓಕೆ, ಅಂದ್ರೆ ಟೋಟಲ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಒಟ್ನಲ್ಲಿ? ಹೌದು, ಅವ್ರಿಗೆ ತುಂಬಾ ಖುಷಿ ಆಗಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನೀವು ಸರಿ ಜೊತೆ ಮಾತನಾಡಿದಕ್ಕೆ. ಮಂಡ್ಯದಿಂದ ರಮೇಶ್ ಕಾಲ್ ಮಾಡಿದ್ದಾರೆ. ರಮೇಶ್ ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನಿಮ್ಮೂರ್ ಹುಡುಗ ಗೆದ್ದಿರೋದು ಹೇಗೆ ಖುಷಿ ಆಗ್ತಿದೆ ತಮಗೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಓಕೆ. ವೋಟ್ ಮಾಡಿದ್ಕು ಸಾರ್ಥಕ ಆಯ್ತು. ತುಂಬಾ ಖುಷಿ ಅನಿಸ್ತಾ ಇದೆ. ನಿಮಗೆ ಗಿಲ್ಲಿ ಅವರು ಆಫ್ಟರ್ ಬಿಗ್ ಬಾಸ್ ಇಂದ ಗೊತ್ತಾ ಅಥವಾ ಮೊದ್ಲಿಂದಾನು ಗೊತ್ತಾ? ಅವರ ಸೋಷಿಯಲ್ ಮೀಡಿಯಾ ಎಲ್ಲ ಫಾಲೋ ಮಾಡ್ತಿದ್ರಾ? ನೋಡ್ತಾ ಇದ್ರು ಸರ್. ಹೇಳಿ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ತಮ್ಮ ಒಪಿನಿಯನ್, ಮೊದ್ಲಿಂದು ಈಗ ಈ ಮಟ್ಟಕ್ಕೆ ಬೆಳೆದಿರೋದು. ಅದಕ್ಕಿಂತ ಮುಂಚೆವಾಗಿ ಬಿಗ್ ಬಾಸ್ ಅಲ್ಲಿ ಫುಲ್ ಕಾಮಿಡಿ, ಒಳ್ಳೆ ಡೈಲಾಗ್ಗಳು ಎಲ್ಲ ತುಂಬಾ ಇಷ್ಟ ಆಯ್ತು. ಸೊ ಏನು ಇಲ್ದಂತ ಒಬ್ಬ ಹುಡುಗ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡೋದು ಅದು ಸರಳ ಕೂಡ ಅಲ್ವಲ್ಲ? ಹೌದು ಹೌದು ಸರ್, ತುಂಬಾ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ನೀವು ಸರಿ ಜೊತೆ ಮಾತನಾಡೋದಕ್ಕೆ. ನವೀನ್ ಬೆಳಗಾವಿಯಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ನವೀನ್ ಅವರೇ. ನಮಸ್ತೆ ಸರ್, ನಿಮಗೆ ಯಾರು ಗೆಲ್ಬೇಕು ಅಂತ ಇತ್ತು? ಎಸ್ ನವೀನ್ ಅವರೇ ಮಾತನಾಡಿ. ಸರ್, ಇಲ್ಲ, ಗಿಲ್ಲಿ ಅವರು ತುಂಬಾ ಸರಳತೆ. ಅವರಿರೋ ಬಿಗ್ ಬಾಸ್ ಅಲ್ಲಿ ಪ್ರತಿ ದಿನದಿಂದ ಇಲ್ಲಿ ಕೊನೆವರೆಗೂ ಬಂದಿರೋದು ನಮ್ಗೊಬ್ಬರಿಗೆ ಅಲ್ಲ, ಈ ಕರ್ನಾಟಕಕ್ಕೇನೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಅವರ ಪ್ರತಿಯೊಂದು ರಿಯಾಲಿಟಿ ಶೋನ ನೋಡ್ತಾ ಬಂದಿದ್ದೀವಿ ನಾವು. ಅವ್ರು ಯಾವ್ದು ಕ್ರಿಯೇಟಿವ್ ಆಗಿ ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ನಡ್ಕೊಂಡ್ ಬಂದಿದಾರಲ್ಲ, ಆ ಕಾರಣಕ್ಕಾಗಿ ಈ ಗೆಲುವು ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. 100% ಸರ್. ಥ್ಯಾಂಕ್ ಯು. ನ್ಯೂಸ್ ಜೊತೆ ಮಾತನಾಡಲಿಕ್ಕೆ ನವೀನ್ ಅವರೇ. ಹಾಸನದಿಂದ ಶೋಭಾ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮ್ಯಾಮ್, ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ನೀವು ಆಲ್ರೆಡಿ ನಗ್ತಾ ಇದ್ದೀರಾ ಮಾತಲ್ಲೇ, ಖುಷಿ ಆಗಿದೆ ಅಂತ ಗೊತ್ತಾಗ್ತಿದೆ. ಅಯ್ಯೋ, ಅದ್ ಹೇಳಕ್ ಆಗ್ತಿಲ್ಲ ಸರ್. ಓಕೆ.
ಅಷ್ಟೊಂದು ಖುಷಿ ಆಗ್ತಿತ್ತು ಸರ್. ಏನು ಸರ್ ಗೊತ್ತಾ, ಗಿಲ್ಲಿ ಯಾಕೆ ಗೆಲ್ಬೇಕು ಅಂದ್ರೆ ಹಾ ಅಲ್ಲಿ ಎಷ್ಟು ಈಗ 3.5-4 ತಿಂಗಳಿಂದ ಬಿಗ್ ಬಾಸ್ ಶುರುವಾಗಿದೆ. ಪ್ರತಿ ಒಂದು ಎಪಿಸೋಡ್, ಪ್ರತಿ ಒಂದು ಅಡ್ವರ್ಟೈಸ್ಮೆಂಟ್ ಸಮೇತ ನಾವು ಟಿವಿನ ಚೇಂಜ್ ಮಾಡಿಲ್ಲ. ಓಕೆ ಅವ್ನಿಗೆ ಏನ್ ಅಡ್ವರ್ಟೈಸ್ಮೆಂಟ್ ಬಂದ್ರು ಟಿವಿ ಚೇಂಜ್ ಮಾಡಿಲ್ಲ. ಈ ಫಸ್ಟೇ ಪ್ರಭಾ ತೋರಿಸಿದ್ರಲ್ಲ ಆಗ್ಲೂ ಅವಾಗ ಸಂಜೆ ಏನೋ ಗಿಲ್ಲಿಂದ ಏನೋ ಇದೆ ಅಂದ್ರೆ ಅವತ್ ಫುಲ್ ಎಲ್ಲ ಗಿಲ್ಲಿ ಬಗ್ಗೆನೆ ನಮಗ್ ಮಾತು. ಓಕೆ ಹಂಗಾಗಿ ಅವನಿಗೆ ಗಿಲ್ಲಿ ಏನು ಅವನು ಉಲ್ಟಾ ಮಾತಾಡ್ತಾನೆ, ರೇಗಿಸ್ತಾನೆ ಅನ್ನೋರಲ್ಲ, ಅವನು ಯಾರಿಗೂ ಹೆದರಲೇ ಇಲ್ಲ ಸರ್. ಇಡೀ ಸೀಸನ್ ಅವ್ರಿಗೂ ಯಾರೆಷ್ಟೇ ರೋಷ ವೇಷ ತೋರಿಸ್ಲಿ, ಅವ್ನ್ದೇನ್ ಸತ್ಯ ಇದೆ, ಅವ್ನ್ದೇನ್ ನ್ಯಾಯ ಇದೆ ಅದೇ ರೀತಿ ಮಾತಾಡಿದಾನೆ. ಹಿಂದೆ ಮುಂದೆ ಏನಿಲ್ಲ, ಅವ್ನ್ ಏನು ಟಕ್ಕ 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 ಅಂತ ಅಲ್ಲೇ ಕೊಡ್ತಾ ಇರೋದಷ್ಟೇ ಅವನಿಗೆ. ಹಂಗಾಗಿ ಗಿಲ್ಲಿ ಪ್ರತಿಯೊಬ್ಬರಿಗೂ ಸರ್, ಇವ್ರಿಗೆ ಅವ್ರಿಗೆ ಅಂತ ಚಿಕ್ಕ ಮಕ್ಳು ಯಾರು ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು. ಅದೊಂದು ನನಗೆ ಬಹಳ ಖುಷಿ ಆಯ್ತು ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಬೀದರಿಂದ ಪರಮೇಶ್ವರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ತಾವು ಯಾರು ಗೆಲ್ಬೇಕು ಅಂತ ಅನ್ಕೊಂಡಿದ್ರಿ? ಸರ್ ಅದೇ ಗಿಲ್ಲಿ ಅವ್ರು ಗೆದ್ಬೇಕಂತ ಅನ್ಕೊಂಡಿದ್ದೀವಿ. ಎಸ್, ಗೆದ್ದಾಯ್ತು ಸರ್, ಬಹಳ ಸಂತೋಷ ಆಗಿದೆ. ಯಾಕೆ ಸಪೋರ್ಟ್ ಮಾಡಿದ್ರಿ ಗಿಲ್ಲಿ ಅವ್ರಿಗೆ? ರೀಸನ್ ಏನು? ಸರ್ ಅವರು ಒಳ್ಳೆ ರೀತಿಯಿಂದ ಆ ಬಿಗ್ ಬಾಸ್ ಹೌಸ್ ಅಲ್ಲಿ ಇರತಕ್ಕಂಥದ್ದು ಮತ್ತು ಅವ್ರ ಆನ್ಸರ್ ಮಾಡ್ತಕ್ಕಂಥದ್ದು ಬಹಳ ಸ್ಪಷ್ಟ, ಯಾವುದೇ ಹೆದರಿಕೆ ಇಲ್ಲದೆ ಒಳ್ಳೆ ರೀತಿಯಿಂದ ಅವರು ನಡ್ಕೊಂಡಿರ್ತಕ್ಕಂಥದ್ದು ಸರ್ ಅವರು ಅಲ್ಲಿ. ಅದು ಇಡೀ ರಾಜ್ಯ ಅಲ್ಲ, ಇಡೀ ದೇಶ, ಕರ್ನಾಟಕ, ಇಡೀ ಈವನ್ ಇವು ಹೊರ ದೇಶದಲ್ಲಿ ಯಾರು ನೋಡ್ತಾ ಇದ್ದರು ಅವರಿಗೆಲ್ಲ ಬಹಳ ಇದು ಅವರ ನೇರ ನುಡಿ ಎಲ್ಲರಿಗೂ ಇಷ್ಟ ಆಯ್ತು, ಒಟ್ನಲ್ಲಿ ಇಷ್ಟ ಆಯ್ತು ಸರ್, ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ಅವರೇ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಭದ್ರಾವತಿಯಿಂದ ಕುಮಾರ್ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ಕುಮಾರ್ ಅವರೇ. ಏನ್ ಅನಿಸ್ತಾ ಇದೆ ಸರ್ ತಮಗೆ? ಸರ್ ಗಿಲ್ಲಿ ಗೆದ್ದಿದ್ದು ನಮ್ಗೆ ಬಹಳ ಖುಷಿ. ನಾವು ಒಳ್ಳೆಯರೇ. ಓಕೆ, ಭದ್ರಾ ಡೈಮ್ ಹತ್ರ ನಾವು. ಓಕೆ ಸರ್, ಹೇಳಿ. ಗಿಲ್ಲಿ ಗೆದ್ದಿದ್ದು ನಮ್ಗೆ ಬಹಳ ಖುಷಿ ಸರ್. ಸಿಕ್ಕಾಪಟ್ಟೆ ವೋಟ್ ಮಾಡಿಸಿದ್ರ ಅಂತ ಕಾಣಿಸ್ತದ ನೀವು ಕೂಡ? ಹೌದು ಸರ್, ನಾವು ಮಾಡ್ತಿದ್ದೀವಿ ಸರ್, ನಾವು ಒಳ್ಳೆಯರಲ್ಲ. ಹಾ ಹಳ್ಳಿ ಅಭಿಮಾನಿಗಳು ಬೆಳಿಬೇಕು ಸರ್. ರೈತನ ಮಕ್ಕಳು ಬೆಳಿಬೇಕು ಅಂತ. ರೈತರ ಮಕ್ಕಳು ಬೆಳಿಬೇಕು ಸರ್. ಅಷ್ಟೇ ಅಲ್ಲ, ಅವ್ರಿಗೆ ಟ್ಯಾಲೆಂಟ್ ಕೂಡ ಇತ್ತಲ್ಲ ಸರ್? ಬಹಳ ಚಾಲೆಂಜ್ ಇದೆ ಸರ್ ಅವ್ರಿಗೆ. ಕಾಮಿಡಿ ತರ ಅಲ್ಲ, ಒಂಥರ ಬಹಳ ಚಾಲೆಂಜ್ ಇದೆ ಅವ್ರಿಗೆ. ಓಕೆ, ಗೆದ್ರು ಬಿಡಿ, ನಿಮ್ ಓಟು ವ್ಯರ್ಥ ಆಗ್ಲಿಲ್ಲ. ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಬೇಲೂರಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಾವು ಯಾರು ಗೆಲ್ಬಹುದು ಅಂತ ಪ್ರೆಡಿಕ್ಟ್ ಮಾಡಿದ್ರಿ? ಸರ್ ನಮಗೆ ಗಿಲ್ಲಿ ಅವರೇ ಗೆಲ್ಬಹುದು ಅಂತ ನಮಗೆ 100% ಇದಿತ್ತು ಸರ್. ಸೊ ಊರಲ್ಲೆಲ್ಲ ಹೆಂಗೆ ಕ್ರೇಜ್ ಇತ್ತು? ಏನ್ ಪಟಾಕಿ ಸೌಂಡ್ ಎಲ್ಲ ಕೇಳಿಸ್ತಾ ಇದೆಯಾ ಅಕ್ಕಪಕ್ಕ ನಿಮಗೆ? ಪಟಾಕಿ ಸೌಂಡ್ ಸರ್, ತುಂಬಾ ಪಟಾಕಿ ಸೌಂಡ್ ಸರ್. ಎಲ್ಲ ಬ್ಯಾನರ್ ಗೀನರ್ ಎಲ್ಲ ಮಾಡಿಸಿ ಇದು ಮಾಡ್ತೀವಿ ಸರ್. ಗಿಲ್ಲಿ ಅವ್ರು ಗೆಲ್ಬೇಕು ಅಂತಂದು ಹೇಳ್ಬಿಟ್ಟು ತುಂಬಾ ಭಾರಿ ಇದಾಯ್ತು ಸರ್. ಹಬ್ಬ ಮಾಡ್ದಂಗ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ? ಹೌದು ಸರ್, ತುಂಬಾ ಹಬ್ಬ ಮಾಡ್ದಂಗ್ ಮಾಡ್ತಾ ಇದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್ ಬಸವರಾಜ್ ಅವರೇ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ತಿಪ್ಟೂರಿಂದ ವಿನಯ್ ಕಾಲ್ ಮಾಡಿದ್ದಾರೆ. ವಿನಯ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನ್ ಹೇಳ್ತೀರಾ ಸರ್ ಈ ಮೂಮೆಂಟ್ಗೆ? ಅನ್ಕೊಂಡಿದ್ರಾ ಗಿಲ್ಲಿನೇ ವಿನ್ ಆಗ್ತಾರೆ ಅಂತ? ಮಧ್ಯಾಹ್ನ ಹೇಳಿದ್ವಲ್ಲ ಸರ್, ಗೆಲ್ತಾರೆ ಅಂತ. ಎಸ್ 100%. ಹೌದು, ನಿಮ್ ಪ್ರೆಡಿಕ್ಷನ್ ಕೂಡ ಸುಳ್ಳಾಗ್ಲಿಲ್ಲ ನೋಡಿ. ನಾವ್ ಹೇಳಿದ್ವು ಮಧ್ಯಾಹ್ನ ಗೆಲ್ತಾರೆ, 100% ಅಲ್ಲ, 100ಕ್ಕೆ 150 ಗೆಲ್ತಾರೆ ಅವರು. ನೀವು ವೋಟ್ ಮಾಡಿ ಎಲ್ಲ ಕಡೆ ವೋಟ್ ಕೂಡ ಮಾಡಿಸಿದ್ರೆ ಅಂತ ಕಾಣಿಸುತ್ತೆ ವಿನಯ್ ಅವರು. ಖಂಡಿತ ಸರ್. ನೋಡಿ, ನಿಮ್ಮಂತವ್ರ ಸಪೋರ್ಟ್ ನಮ್ ತಿಪ್ಟೂರಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಮಾಡಿದ್ದಾರೆ ಸರ್ ವೋಟ್. ಫೈನ್ ಸರ್, ಫೈನ್. ನಮ್ ತಿಪ್ಟೂರಲ್ಲಿ ಸಖತ್ ಅಭಿಮಾನಿಗಳು ಖಂಡಿತ ಮಾಡಿದೀವಿ ನಾವೆಲ್ಲ. ಓಕೆ, ಕೊನೆಗೂ ಗೆಲ್ಸುದ್ವಲ್ಲ ನಾವು. ಸರಿನಾ ಸರ್? ಎಸ್ ಸರ್, ಎಸ್. ಗೆಲ್ತಾರೆ ಅಂತ ಗೊತ್ತಿತ್ತು, ಗೆದ್ದದೆ ಅವರು ಅಂತ ಹೇಳ್ಕೊಂಡಿದ್ರು. ಎಸ್, ಥ್ಯಾಂಕ್ ಯು ವಿನಯ್ ಅವರೇ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಬೆಂಗಳೂರಿಂದ ಜಗದೀಶ್ ಕಾಲ್ ಮಾಡಿದ್ದಾರೆ. ಜಗದೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ, ನಿಮಗೆ ಏನ್ ಅನಿಸ್ತಾ ಇದೆ ಈ ಒಂದು ಮೂಮೆಂಟ್, ಬಿಗ್ ಬಾಸ್ ಮೂಮೆಂಟ್? ಗಿಲ್ಲಿ ನಟ ಅವರು ಬರೀ ರೈತರ ಮಗ ಅಲ್ಲ ಸರ್, ಅವ್ರ ರಿಯಲ್ ಟ್ಯಾಲೆಂಟ್ ಇದೆ. ಅವ್ರ ಹತ್ರ ಒಂದು ಏನು ಸಾಮಾನ್ಯ ಜನರ ಅವ್ರ ಪಲ್ಸ್ ಎಲ್ಲ ನಡ್ಕೊಂಡು ಕಷ್ಟದಲ್ಲಿಂದ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟ್ರಗಲ್ ಮಾಡ್ಕೊಂಡು ಛಲ ಬಿಡದ ಮಲ್ಲನಂತೆ ತನ್ನನ್ನ ತಾನು ಗುರುತಿಸ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಅವರು ಬಡ ಮಗನ ಅಷ್ಟೇ ಅಲ್ಲ, ರೈತರ ಮಗ ಅಷ್ಟೇ ಅಲ್ಲ,
ಅವ್ರು ಗೆದ್ದಿದ್ದು ನಾವು ಗೆದ್ದಂಗೆ ಸರ್ ಅದು. ಎಸ್ ಎಸ್ ಗಿಲ್ಲಿ ಅವರಿಂದ ನಮ್ಮ ಮುಖ ನೋಡ್ತಾ ಇದೀವಿ ನಾವು. ಅಷ್ಟೊಂದು ಉದ್ವೇಗ, ನಮಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ. ಓಕೆ ಸಿಕ್ಕಾಪಟ್ಟೆ ನಾನು